ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ಎಲ್ಲ ನಮ್ಮ ಸಂಚಾಲಕರು ಮತ್ತು ಸದಸ್ಯರು ಮತ್ತು ಗ್ರಾಮಗಳಿಂದ ಬಂದಿದ್ದಂಥ ಜನ 6/2/25 ಒಂದು ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿ ತಾಲೂಕಿನ ರೈತರು, ನಾಗರಿಕರು, ಶ್ರೀಸಾಮಾನ್ಯರು ಅನುಭವಿಸ್ತಾ ಇರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಅವರಿಗೆ ವಿವರಿಸಿದ್ವಿ. ಭ್ರಷ್ಟಾಚಾರ ಒಂದು ಕ್ಯಾನ್ಸರ್ ಇದ್ದ ಹಾಗೆ ಇಡೀ ತಾಲೂಕಿನ ಎಲ್ಲ ಇಲಾಖೆಗಳೇನಿದ್ದಾವೆ ಎಲ್ಲ ಇಲಾಖೆಗಳು ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಾ ಇದೆ. ಇದನ್ನು ಹೋಗಲಾಡಿಸ್ಬೇಕಾದ್ರೆ ಸಮಗ್ರವಾದಂಥ ಚರ್ಚೆ ಮಾಡಿ ಪಾರದರ್ಶಕ ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನಡೆಸಬೇಕಾದ್ರೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಿ ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡಿದ್ವಿ. ಅದರ ಪ್ರಕಾರ ಮಾನ್ಯ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಸಭೆಯನ್ನು ನಡೆಸಿದ್ರು. ಈ ತಾಲೂಕಿನ ಎಲ್ಲ ಇಲಾಖೆಗಳಲ್ಲಿನ ಭ್ರಷ್ಟಾಚಾರವನ್ನು ಎಳೆಯಾಗಿ ನಮ್ಮ ಎಲ್ಲ ಸಂಗಾತಿಗಳು ಅಂದರೆ ಸಂಚಾಲನಾ ಸಮಿತಿಯ ಸದಸ್ಯರು ವಿವರವಾಗಿ ನಾವು ತಿಳಿಸಿದ್ದೀವಿ. ಇನ್ನು ಮುಂದೆ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ದಂಗೆ ಈ ಆಡಳಿತವನ್ನು ಮೂವ್ ಮಾಡಬೇಕು ಮತ್ತು ಈ ತಾಲೂಕಿನ ಅಭಿವೃದ್ಧಿ ಅಂದರೆ 35 ಇಲಾಖೆಗಳೇನಿದ್ದಾವೆ ಅವರೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಮಾತ್ರ ಈ ತಾಲೂಕಿನ ಅಭಿವೃದ್ಧಿ ಅಂತಕ್ಕಂಥ ವಿಚಾರವನ್ನು ನಾವು ಅವ್ರಿಗೆ ತಿಳಿಸಿದ್ದೀವಿ. ನಾವು ಎಲ್ಲವನ್ನ ಮಾತನಾಡಿ ತಾಲೂಕು ಕಚೇರಿ ಮೊದಲು ಶುದ್ಧೀಕರಣ ಆಗಬೇಕು ಅಂತಕ್ಕಂಥ ಅಂಶವನ್ನು ಹೇಳಿದ್ವಿ. ಆ ತಾಲೂಕು ಕಚೇರಿ ಶುದ್ಧೀಕರಣ ಆದರೆ ರೈತರ ಅಲದಾಟ, ರೈತರಿಗೆ ಏನು ಸರ್ವೆ ದುರಸ್ತು ಏನು ಅವ್ರ ದಾಖಲಾತಿಗಳಿದ್ದಾವೆ ಅವೆಲ್ಲವೂ ಕೂಡ ಸರಿಯಾದ ರೀತಿ ಇರಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡಿ ರೈತರ ಅಲದಾಟವನ್ನು ನಿಲ್ಲಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದೀವಿ. ಎಲ್ಲ ಇಲಾಖೆಗಳಿಗೂ ಕೂಡ 1 ತಿಂಗಳ ಕಾಲಾವಕಾಶವನ್ನು ನಾವು ಇವತ್ತು ಕೊಟ್ಟಿದ್ದೀವಿ. ಆ 1 ತಿಂಗಳೊಳಗೆ ಈ ಭ್ರಷ್ಟಾಚಾರ ರಹಿತವಾದಂಥ ದಾರಿನಲ್ಲಿ ಹೆಜ್ಜೆ ಇಡಬೇಕು ಅಂತಕ್ಕಂಥ ಅಂಶವನ್ನು ಹೇಳಿದ್ದೀವಿ. ಅದು 1 ತಿಂಗಳೊಳಗೆ ಆಗದೇ ಇದ್ದರೆ ಮತ್ತು ನಾವು ತೀವ್ರತರವಾದಂಥ ಹೋರಾಟವನ್ನು ನಡೆಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಇದರಲ್ಲಿ ಭಾಳ ಮುಖ್ಯವಾಗಿ ಬಗರು ಕುಕುಂ ಜಮೀನು ಏನು ಮಂಜೂರು ಮಾಡಿದ್ದೀರಾ ಅವೆಲ್ಲವನ್ನು ಕೂಡ ಸಮಗ್ರವಾಗಿ ಸರ್ವೆ ಮಾಡಬೇಕು. ಮತ್ತು ಯಾರು ಮನೆ ಕಟ್ಕೊಂಡು ಕಲ್ಕೆರೆ ಅಂತ ಗ್ರಾಮಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ 16 ಗ್ರಾಮಗಳಿದ್ದಾವೆ ಅವ್ರಿಗೆ ಹಕ್ಕುಪತ್ರವನ್ನು ಕೊಡಬೇಕು. ಮತ್ತಿತರೆ ದುರಸ್ತು ಇತ್ಯಾದಿ ಎಲ್ಲ ಕಾರ್ಯಗಳು ಕೂಡ ನಡೀಬೇಕು. ಮತ್ತು ಏನು ಪಾಣಿಯನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಕೆಟ್ಟ ಸಂಸ್ಕೃತಿ ಇದೆ ಅದು ಇರಬಾರ್ದು. ಮತ್ತು ಏನು ದಾಖಲಾತಿ ಇರೋದು ತಾಲೂಕು ಕಚೇರಿಯಲ್ಲಿ ಇವತ್ತು ಅಲ್ಲಿ ದಾಖಲಾತಿಗಳೇ ಇಲ್ಲದೆ ಇರತಕ್ಕಂಥ ಕೆಟ್ಟ ಪರಿಸ್ಥಿತಿ ಬಂದಿದೆ. ಇದೆಲ್ಲವನ್ನು ಹೋಗಲಾಡಿಸ್ಬೇಕು ಅಂತಕ್ಕಂಥ ಅಂಶವನ್ನು ನಾವು ತಿಳಿಸಿದ್ದೀವಿ. ಅದರಿಂದ ನಾವು ಇವತ್ತು ತಾಲೂಕು ಆಡಳಿತವನ್ನು ಎಲ್ಲ 35 ಇಲಾಖೆಯವ್ರನ್ನೂ ಕೂಡ ಮನವಿ ಮಾಡ್ತಾ ಇದ್ದೀವಿ. ನೀವು ಇಲ್ಲಿಯವರೆಗೆ ಏನು ಮಾಡಿದಿರೋ ಅದನ್ನು ಬದಿಗೊತ್ತಿ ಮುಂದೆ ಜನರಿಗೆ ಪಾರದರ್ಶಕ ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನಡೆಸಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.